ನಮಸ್ಕಾರ ರೀ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ನಮ್ದು ಲಕ್ಷ್ಮೇಶ್ವರ ಅಂತ ಹೇಳಿ ಸಿಗ್ಲಿ ಸರ್. ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನು ತೊಂದರೆಗೆ ಅಂತ ನಿಮ್ಮ ಮನೆಯವ್ರಿಗೆ ತೋರಿಸ್ಕೊಳಕ್ ಹೋದ್ರು. ಹೊಟ್ಟೆ ನೋವು ಮತ್ತು ಸೊಂಟ ನೋವು ಅನ್ನೋದು ಬೇರೆ ಕಡೆ ಎಲ್ಲ ತೋರಿಸಿದ್ದೀವಿ. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು? ಈಗ ಒಂದು ವರ್ಷದಿಂದ ತೋರಿಸ್ತಿದ್ದೀವಿ. ಎಲ್ಲ ಅನುಕೂಲ ಆಗಿತ್ತ? ಎಲ್ಲಾದ್ರೂ ಎಲ್ಲಿ ಏನೋ ಅನ್ಸಿದ್ದಿಲ್ಲ, ಕಡಿಮೆ ಅನ್ಸಿದ್ದಿಲ್ರಿ. ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಅದಾವ್ರಿ. ಆದ್ರೂ ಕಮ್ಮಿ ಆಗ್ತಿರ್ಲಿಲ್ಲ. ಕಮ್ಮಿ ಆಗ್ತಿರ್ತಿಲ್ಲ. ಅದಕ್ಕೆ ಎಲ್ಲ ತೋರಿಸಿದ್ರು. ಎಲ್ಲಾ ಕಡೆ ತೋರಿಸಿ ಮತ್ತೆ ಏನ್ ಹಾಕಿದಿ, ಅದೇನಾಗಲ್ಲ, ನಿನ್ ಮನಸ್ನಾಗ ಇಟ್ಕೊಂಡಿದ್ಯಲ್ಲ, ನನಗ್ ನೋವು ಐತಿ, ನನ್ಗೆ ಇದು ಐತಿ ಅಂತ ನೀ ಇಟ್ಕೊಂಡಿದ್ ಹಂಗ ಆಗೈತಿ ಅಂತಂದ್ರೆ ನಾನ ಬೈತಿದ್ರಿ. ಎಲ್ಲ ಕಡೆ ಹೋದ್ರು ಎಲ್ಲೂ ಆರಾಮಾಗಿಲ್ಲ, ಅಲ್ಲೆದಕ್ಕೆ ಹೋಗ್ತೀವಿ ಅಂತ ಬೈದಿದ್ರಿ. ಆದ್ರೂ ನೀವು ಹಠ ಮಾಡಿ ಬಂದ್ರಿ ಅಮ್ಮ. ಕರೆಕ್ಟಾ? ನಿಜ ಹೇಳ್ತಿದ್ದೀರಾ? ಆಮೇಲೆ ಬಂದು ಹೋದ್ಮೇಲೆ ಏನಾದ್ರೂ ಪ್ರಯೋಜನ ಆತ? ಇಲ್ಲಿ ಬಂದದ್ದು ವೇಸ್ಟ್ ಅನ್ನಿಸ್ತಾ? ಇಲ್ಲ, ಪ್ರಯೋಜನ ಆಗೈತಿ. ಈಗೆಲ್ಲ ಕಮ್ಮಿ ಆಗಿದ್ಯಾ? ಎಷ್ಟು ಪರ್ಸೆಂಟ್ ಅಮ್ಮ? ಒಂದು 80% ಕಡಿಮೆ ಐತಿ. ನೋವು ಐತಿ ಅಂತಾರ. ಸ್ವಲ್ಪ 80% ಕಡಿಮೆ ಆಗಿದೆ. ಮುಂಚೆಗಿಂತ ದಪ್ಪ ಆಗಿದ್ರೆ ನಮ್ಮ ಮುಂಚೆಗಿಂತ ಮುಖದಲ್ಲಿ ಕಳೆ ಬಂದಿದ್ಯಾ? ಒಣಕೊಂಡು ಹೋಗಿದ್ರಿ ನೀವು, ಹೌದಲ್ಲ? ಕರೆಕ್ಟಾ? ಅದೇ ಭಾಷೆಯಲ್ಲೇ ಯೂಸ್ ಮಾಡ್ಬೇಕು. ಒಣಗಿದ್ರಿ ನೀವು ಕಂಪ್ಲೀಟ್. ಓಕೆ, ಖುಷಿ ಇದೆಯಲ್ಲ? ಈಗೇನು ಭಯಂಕರ ಮೆಜ್ ಮಾಡ್ರು? ಆಯ್ತಮ್ಮ. ಈ ತರ ಸಮಸ್ಯೆ ಇರೋರು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೋಬಹುದಾ? ಸೈಡ್ ಎಫೆಕ್ಟ್ ಎಂತ? ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್.